ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕಿಚನ್. ಮೊಟ್ಟೆನ ನಾವು ನೀಟಾಗಿ ಬೇಯಿಸಿ ಅದ್ರ ಸಿಪ್ಪೆ ತೆಗಿಯೋಕೆ ಹೋದ್ರೆ ಸಿಪ್ಪೆ ಒಂದೊಂದ್ಸಲ ನೀಟಾಗಿ ಬರೋದೇ ಇಲ್ಲ, ಎಲ್ಲ ಕಿತ್ಕೊಂಡು ಬರ್ತಾ ಇರುತ್ತೆ. ಆ ರೀತಿ ಆಗಬಾರ್ದು ಅಂದರೆ ಈ ಟಿಪ್ಸ್ನ ಫಾಲೋ ಮಾಡಿ. ಸಿಂಕ್ ಹತ್ರ ಈ ರೀತಿ ನೀರನ್ನ ಬಿಟ್ಟು ತಣ್ಣೀರನ್ನು ಆ ಮೊಟ್ಟೆಗೆ ಹಾಕಿ ಬಿಸಿನೀರನ್ನೆಲ್ಲ ಚೆಲ್ಲಬೇಕು. ಈ ರೀತಿ ನೀರನ್ನು ಬಿಟ್ಕೊಂಡೇ ನಾವು ಸಿಪ್ಪೆನ ಆರಾಮಾಗಿ ತೆಗಿಬೋದು. ಒಂದೊಂದ್ಸಲ ಮೊಟ್ಟೆ ತುಂಬ ಬಿಸಿ ಇರುತ್ತೆ, ನಮಗೆ ಅರ್ಜೆಂಟಾಗಿ ಸಿಪ್ಪೆ ತೆಗಿಬೇಕು ಅಂದಾಗ ಈ ಟಿಪ್ಸ್ನ ನೀವು ಫಾಲೋ ಮಾಡಿ, ಅದು ಕಿತ್ಕೊಂಡು ಬರೋದಿಲ್ಲ. ಈಸಿಯಾಗಿ ಅದ್ರ ಸಿಪ್ಪೆನ ನಾವು ತೆಗಿಬೋದು. ಹಾಗೆಯೇ ಸ್ವಲ್ಪ ಟೈಮ್ ಇದೆ ಅಂದರೆ ಐಸ್ ಕ್ಯೂಬ್ ಇದೆ ಅಲ್ಲ, ಅದಕ್ಕೆ ಸ್ವಲ್ಪ ತಣ್ಣೀರನ್ನು ಹಾಕ್ಬಿಟ್ಟು ಅದರೊಳಗಡೆ ನಾವು ಮೊಟ್ಟೆ ಇಡೋದ್ರಿಂದ ಆವಾಗ ಕೂಡ ಮೊಟ್ಟೆ ಸಿಪ್ಪೆನ ನಾವು ನೀಟಾಗಿ ತೆಗಿಬೋದು. ಮೊಟ್ಟೆ ಬೇಯಿಸಿ ತುಂಬ ಹೊತ್ತು ಇಡಬೇಕು ಆ ರೀತಿ ಏನೂ ಇಲ್ಲ. ಈ ಥರ ನೀರು ಬಿಟ್ಕೊಂಡು ನಾವು ಸಿಪ್ಪೆನ ಆರಾಮಾಗಿ ತೆಗಿಬೋದು. ಸಿಪ್ಪೆ ಕೂಡ ತುಂಬ ನೀಟಾಗಿ ಬರುತ್ತೆ. ಮೊಟ್ಟೆ ಸಿಪ್ಪೆನ ನಾವು ಬಿಸಾಡ್ದಲೇ ಅದನ್ನು ನಾವು ಈ ರೀತಿಯಾಗಿ ಯೂಸ್ ಮಾಡ್ಕೋಬೋದು. ಅದನ್ನು ನೀಟಾಗಿ ಒಂದೆರಡು ಸಲ ತೊಳ್ಕೊಂಡು ಅದರಲ್ಲಿ ನೀರಿನ ಅಂಶ ಸ್ವಲ್ಪನೂ ಇರಬಾರ್ದು. ಆ ರೀತಿ ಆದಮೇಲೆ ಅದನ್ನು ನಾವು ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡ್ಕೋಬೇಕು. ತುಂಬ ಪೌಡರ್ ಆದರೂ ಮಾಡ್ಕೋಬೋದು, ಇಲ್ಲ ಸ್ವಲ್ಪ ಹಾಗೆ ಗ್ರೈಂಡ್ ಕೂಡ ಮಾಡ್ಕೋಬೋದು. ಈ ರೀತಿ ಮಾಡೋದ್ರಿಂದ ಮಿಕ್ಸಿ ಜಾರ್ ಅನ್ನೋದು ತುಂಬಾ ಶಾರ್ಪ್ ಆಗುತ್ತೆ. ಹಾಗೆಯೇ ಮಿಕ್ಸಿ ಜಾರಲ್ಲಿ ಕೊಳೆಗಳಿದ್ರೆ ಅದು ಕೂಡ ಬಿಟ್ಕೊಳ್ತಾ ಬರುತ್ತೆ. ಈ ರೀತಿ ಮೊಟ್ಟೆ ಸಿಪ್ಪೆನ ಗ್ರೈಂಡ್ ಮಾಡಿದ್ಮೇಲೆ ನಾವು ಮಿಕ್ಸಿ ಜಾರಿಗೆ ಸ್ವಲ್ಪ ಡಿಶ್ ವಾಶ್ ಜೆಲ್ಲನ್ನು ಹಾಕಿ ಹಾಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಮತ್ತೆ ನಾವು ಗ್ರೈಂಡ್ ಮಾಡಿಕೊಂಡ್ರೆ ಮಿಕ್ಸಿ ಅನ್ನೋದು ತುಂಬಾ ಕ್ಲೀನ್ ಆಗುತ್ತೆ. ಯಾವುದೇ ರೀತಿ ಕೊಳೆ ಅಂಟಿದ್ರೂ ಕೂಡ ಅದು ಅಲ್ಲಿ ನಿಲ್ಲೋದಿಲ್ಲ. ಈ ರೀತಿ ಮಾಡೋದ್ರಿಂದ ಮಿಕ್ಸಿ ಜಾರ್ ಅನ್ನೋದು ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ. ನೆಕ್ಸ್ಟ್ ನಾವು ಪುಡಿ ಮಾಡಿರೋವಂಥ ಈ ಮೊಟ್ಟೆಗೆ ಸ್ವಲ್ಪ ಡಿಶ್ ವಾಶ್ ಜೆಲ್ಲನ್ನು ಹಾಕ್ಕೋಬೇಕು. ಇದನ್ನು ನಾವು ಪಾತ್ರೆ ಉಜ್ಜೋದಕ್ಕೆ ಯೂಸ್ ಮಾಡ್ಕೋಬೋದು. ಸಾಮಾನ್ಯವಾಗಿ ನಾವು ಡಿಶ್ ಜೆಲ್ಲಲ್ಲಿ ಪಾತ್ರೆ ಉಜ್ಜಿದ್ರೆ ಅದರಲ್ಲಿರೋ ಕೊಳೆ ಹೋಗೋದೇ ಇಲ್ಲ, ಕೆಲವು ತುಂಬಾ ಅಂಟ್ಕೊಬಿಟ್ಟಿರುತ್ತೆ. ನೋಡಿ, ಈ ರೀತಿ ಮೊಟ್ಟೆನ ನಾವು ಪೌಡರ್ ಮಾಡಿ ಅದ್ರ ಮುಖಾಂತರ ಈ ಥರ ಉಜ್ಜೋದ್ರಿಂದ ಅದರಲ್ಲಿ ಎಂಥ ಕೊಳೆ ಕಲೆ ಏನೇ ಇರಲಿ ನೀಟಾಗಿ ಹೋಗುತ್ತೆ. ವೀಕ್ಲಿ ಒನ್ಸ್ ನಾವು ಈ ರೀತಿ ಮಾಡ್ಕೋಬೋದು. ತುಂಬಾ ಅಂಟ್ಕೊಂಡಿರುತ್ತೆ ಅದರಲ್ಲಿ ಜಿಡ್ಡು ಕಲೆಗಳೆಲ್ಲ, ಅದನ್ನೆಲ್ಲ ನಾವು ಈ ರೀತಿ ಉಜ್ಜೋದ್ರಿಂದ ಆರಾಮಾಗಿ ತೆಗಿಬೋದು. ನಾವು ಈ ರೀತಿ ತವಗಳನ್ನೆಲ್ಲ ಹಾಗೆ ಡಿಶ್ ವಾಶ್ ಜೆಲ್ಲಲ್ಲಿ ತೊಳೆದಿಟ್ರೆ ಅದರಲ್ಲಿರೋ ಜಿಡ್ಡೆಲ್ಲ ಫುಲ್ ಹೋಗೋದಿಲ್ಲ ಪೂರ್ತಿಯಾಗಿ. ಈ ರೀತಿ ವಾರಕ್ಕೊಂದ್ಸಲ ಮಾಡೋದ್ರಿಂದ ಅದರಲ್ಲಿ ಎಂಥ ಜಿಡ್ಡು ಕಲೆ ಕೊಳೆ ಏನೇ ಇದ್ರೂ ಕೂಡ ಕ್ಲೀನಾಗಿ ಹೋಗುತ್ತೆ. ಹಾಗೆಯೇ ಈ ರೀತಿ ನಾನ್ ಸ್ಟಿಕ್ ತವಗಳನ್ನು ಕೂಡ ನಾವು ತುಂಬ ಸ್ಕ್ರಬ್ಬರಲ್ಲಿ ಉಜ್ಜೋದಕ್ಕಾಗೋದಿಲ್ಲ. ಆ ಮೇಲ್ಗಡೆ ಪಾರ್ಟ್ ಏನಿದೆ ನೋಡಿ, ಅಲ್ಲೂ ಕೂಡ ಒಂಥರ ಎಣ್ಣೆ ಜಿಡ್ಡು ಥರ ಅಂಟ್ಕೊಬಿಟ್ಟಿರುತ್ತೆ. ಅದನ್ನು ಕೂಡ ನಾವು ಉಜ್ಜಿದ್ರೆ ಹೋಗ್ತಾನೆ ಇರಲ್ಲ. ಈ ರೀತಿ ಮೊಟ್ಟೆ ಸಿಪ್ಪೆನ ನಾವು ಪೌಡರ್ ಮಾಡಿ ಅದರಿಂದ ನಾವು ಉಜ್ಜೋದ್ರಿಂದ ಅದೆಂಥ ಜಿಡ್ಡು ಕಲೆ ಇದ್ರೂ ಕೂಡ ಅಲ್ಲಿ ನೀಟಾಗಿ ಹೋಗುತ್ತೆ. ಅದನ್ನು ನಾವು ಉಜ್ಜದಲೇ ಹಾಗೇನೆ ಬಿಟ್ಟರೆ ಮತ್ತೆ ಮತ್ತೆ ಅದರಲ್ಲಿ ಜಿಡ್ಡಿನ ಅಂಶ ಅಂಟ್ಬಿಟ್ಟು ತುಂಬಾ ಅದು ಫುಲ್ಲು ಯೆಲ್ಲೋ ಕಲರಿಗೆ ಟರ್ನ್ ಆಗಿಬಿಡುತ್ತೆ. ಆ ರೀತಿ ಆಗಬಾರ್ದು ಅಂದರೆ ವಾರಕ್ಕೊಂದ್ಸಲ ಈ ರೀತಿ ಮಾಡೋದ್ರಿಂದ ತವಗಳನ್ನು ನಾವು ನೀಟಾಗಿ ಕ್ಲೀನಾಗಿ ಇಟ್ಕೋಬೋದು. ನೋಡಿ, ಇದನ್ನು ಈ ರೀತಿ ಹಾಕಿ ಕೈಯಲ್ಲಿ ಉಜ್ಜಿದ್ರೂ ಕೂಡ ಹೋಗುತ್ತೆ, ಇಲ್ಲಾಂದರೆ ಸ್ಕ್ರಬ್ಬರಲ್ಲಿ ಹಾಕಿ ಉಜ್ಜಿದ್ರೂ ಕೂಡ ನೀಟಾಗಿ ಹೋಗುತ್ತೆ. ಆದರೆ ನಾನ್ ಸ್ಟಿಕ್ ತವಗಳನ್ನು ನಾವು ಸ್ಕ್ರಬ್ಬರಲ್ಲಿ ಉಜ್ಜೋ ಆಗಿಲ್ಲ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ವಾ, ಇದನ್ನು ನಾವು ಡಿಶ್ ವಾಶ್ ಚೆಲ್ಲಾಕಿ ಸುಮ್ಮನೆ ಆಗಿ ಸ್ಕ್ರಬ್ಬರಲ್ಲಿ ಉಜ್ಜಿದ್ರೆ ಅದು ಹೋಗೋದೇ ಇಲ್ಲ. ಈ ಥರ ಮಾಡಿ ನೋಡಿ, ಅದು ಎಂಥ ಕಲೆ ಇದ್ರೂ ಕೂಡ ಹೋಗುತ್ತೆ. ನೋಡಿ, ಈ ಥರ ಸ್ವಲ್ಪ ಹೊತ್ತು ನಾವು ನೀಟಾಗಿ ಉಜ್ಕೋಬೇಕಾಗತ್ತೆ. ಅದನ್ನು ಉಜ್ಜಿ ಉಜ್ಜಿ ತೊಳೆದಾಗ ಅದ್ರ ಕಲೆ ಏನಿರುತ್ತೆ ಅಲ್ವಾ, ಅದೆಲ್ಲ ಹೋಗುತ್ತೆ. ಪಾತ್ರೆಗಳು ತುಂಬಾ ನೀಟಾಗುತ್ತೆ. ಈ ರೀತಿ ಬ್ಯಾಕ್ ಸೈಡೆಲ್ಲ ಪಾತ್ರೆಗಳೆಲ್ಲ ಅಂಟಿರುತ್ತೆ ನೋಡಿ, ಅದನ್ನೆಲ್ಲ ನಾವು ಈ ಥರ ಪೌಡರ್ ಮಾಡಿಕೊಂಡು ನೀಟಾಗಿ ತೆಗಿಬೋದು. ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹಾಗೆ ಗಾಜಿನ ಲೋಟಗಳಾಗಿರ್ಬೋದು ಅಥವಾ ಪಿಂಗಾಣಿ ಪಾತ್ರೆಗಳಾಗಿರ್ಬೋದು, ಅದಕ್ಕೂ ಕೂಡ ಈ ಪೌಡರ್ನ ಯೂಸ್ ಮಾಡಿಕೊಂಡು ನಾವು ತೊಳಿಬೋದು. ತುಂಬಾ ಶೈನ್ ಬರುತ್ತೆ. ನೋಡ್ತಾ ಇದ್ದೀರಲ್ವಾ ಎಷ್ಟು ಕೊಳೆ ಇತ್ತು, ಇವಾಗ ಮಾತ್ರ ತುಂಬಾ ನೀಟಾಗಿ ಕ್ಲೀನ್ ಆಗಿದೆ. ಹಾಗೆಯೇ ಉಳಿದಿರುವಂಥ ಪೌಡರ್ನ ನಾನಿಲ್ಲಿ ಸಿಂಕಿಗೆ ಹಾಕ್ಬಿಟ್ಟು ಅದನ್ನು ಕೂಡ ಇಲ್ಲಿ ಸ್ಕ್ರಬ್ಬರಿಂದ ಕ್ಲೀನ್ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಸಿಂಕ್ ಅನ್ನೋದು ತುಂಬಾ ಕ್ಲೀನ್ ಆಗುತ್ತೆ, ಹಾಗೆ ಶೈನ್ ಬರುತ್ತೆ. ಮುಂಚೆ ಎಲ್ಲ ನೋಡಿ, ಹಳೆ ಮನೆಗಳಲ್ಲಿ ಪಾತ್ರೆಗಳೆಲ್ಲ ಎಷ್ಟು ಶೈನ್ ಆಗಿರ್ತಾ ಇತ್ತು. ಆದರೆ ಇವಾಗ ಆ ಥರ ಇಲ್ಲ. ನಾವು ಬರೀ ಡಿಶ್ ವಾಶ್ ಜೆಲ್ಲಲ್ಲಿ ಹಾಗೆ ತೊಳೆದು ಬಿಡ್ತೀವಿ. ಅದೇನಾಗುತ್ತೆ ಅಂದರೆ ಅದರಲ್ಲಿರೋ ಜಿಡ್ಡಿನಂಶ ಹೋಗುತ್ತೆ ಅಷ್ಟೇ, ಆದರೆ ಅಂಟಿರೋ ಕಲೆಗಳು ಹೋಗೋದೇ ಇಲ್ಲ. ಈ ರೀತಿ ವಾರಕ್ಕೊಂದ್ಸಲ ನಾವು ಮೊಟ್ಟೆ ಪೌಡರ್ನ ಮಾಡಿಕೊಂಡು ಅದರಿಂದ ಉಜ್ಜೋದ್ರಿಂದ ಅದೆಂಥ ಕಲೆ ಆಗಿದ್ರೂ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ. ಸಿಂಕ್ ಕೂಡ ನಾವು ಅದರಲ್ಲೇ ಕ್ಲೀನ್ ಮಾಡ್ಕೋಬೋದು. ಹಾಗೆ ಸೇಫ್ಟಿ ಪಿನ್ನಿಂದ ಎಷ್ಟೊಂದು ಅನುಕೂಲಗಳಿದೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ನಾವು ಒಂದೊಂದ್ಸಲ ವ್ಯಾನಿಟಿ ಬ್ಯಾಗನ್ನು ಇಟ್ಕೊಂಡು ಔಟ್ಸೈಡೆಲ್ಲ ಹೋಗ್ತಾ ಇರ್ತೀವಿ. ಇಂಪಾರ್ಟೆಂಟ್ ಥಿಂಗ್ಸ್ ಎಲ್ಲ ಅದರೊಳಗಡೆ ಇಟ್ಟಿರ್ತೀವಿ. ಒಂದೊಂದ್ಸಲ ಜಿಪ್ ಓಪನ್ ಆಗಿಬಿಡುತ್ತೆ. ಆ ರೀತಿ ಆಗಬಾರ್ದು ಅಂದರೆ ಈ ರೀತಿ ಪಿನ್ನನ್ನು ನಾವು ಜಿಪ್ಪಿನ ಹಿಂಬದಿಯಲ್ಲಿ ಹಾಕ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಜಿಪ್ಪು ಯಾವುದೇ ಕಾರಣಕ್ಕೂ ಓಪನ್ ಆಗೋದಿಲ್ಲ. ಒಂದೊಂದ್ಸಲ ವ್ಯಾನಿಟಿ ಬ್ಯಾಗಲ್ಲಿರೋ ಜಿಪ್ಗಳು ಕಿತ್ತೋಗ್ಬಿಟ್ಟಿರುತ್ತೆ. ಆ ರೀತಿ ಆದಾಗ ಅದನ್ನು ಹಾಕೋದು ತೆಗೆಯೋದು ಕಷ್ಟ.
ಅವಾಗ ನಾವು ನೋಡಿ ಈ ರೀತಿ ಸೇಫ್ಟಿ ಪಿನ್ನನ್ನು ಹಾಕ್ಕೋಬೋದು. ಸೇಫ್ಟಿ ಪಿನ್ನಲ್ಲಿ ತುಂಬ ಸೈಜ್ಗಳಿರುತ್ತೆ. ನಮಗೆ ಸಡನ್ನಾಗಿ ಗೊತ್ತಾಗೋದಿಲ್ಲ, ಹುಡ್ಕೋದೆಲ್ಲ ಕಷ್ಟ ಆಗುತ್ತೆ. ಆವಾಗ ಈ ರೀತಿ ಒಂದು ಹಳೆ ಬ್ಯಾಂಗಲ್ಲಿಗೆ ಸೇಫ್ಟಿ ಪಿನ್ಗಳನ್ನು ಈ ರೀತಿ ಇಡೋದ್ರಿಂದ ಒಂದೇ ಕಡೆ ಸೇಫಾಗೂ ಇರುತ್ತೆ, ಹಾಗೆ ಸೈಜ್ ಕೂಡ ನಮಗೆ ಗೊತ್ತಾಗುತ್ತೆ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.